ಬಿಸಿಲಿಗೆ ಬೆಂಡಾದ್ರು ನೆರಳಲ್ಲೇ ವಾಗ್ಯುದ್ಧ, ಸಾಧನೆ, ಸವಾಲು, ಸಮಸ್ಯೆಗಳ ಪೂರಣ, ಮತದಾರನ ಮನೆ ಬಾಗಿಲಿಗೆ ಬಾರದ ಕ್ಯಾಂಪೇನ್ ಇದೇ ಈ ಹೊತ್ತಿನ ಸ್ಪೆಷಲ್ ಸಮರದೋಳ್ ಸೇಫ್ ಗೇಟ್. ಸಮರದೋಳ್ ಸೇಫ್ ಗೇಟ್ ಯಾಕೆ ಮಾತನ್ನ ಹೇಳ್ತಿದ್ದೀವಿ ಅಂದ್ರೆ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಚುನಾವಣೆಯ ಗೆಲುವು ಪ್ರತಿಷ್ಠೆಯ ವಿಷಯವಾಗಿದ್ದು ದಿಗ್ಗಜ ನಾಯಕರು ಅಖಾಡಕ್ಕಿಳಿದು ಜೋರಾಗಿ ಪ್ರಚಾರ ಮಾಡ್ತಿದ್ದಾರೆ. ಆದ್ರೆ ಬಿಸಿಲಿನ ತಾಪಕ್ಕೆ ನಾಯಕರು ಕಂಗಾಲಾಗಿದ್ದು ತಂಪು ಪಾನೀಯ ಮತ್ತು ಎಸಿ ರೂಮ್ಗಳ ಮೊರೆ ಹೋಗ್ತಿದ್ದಾರೆ. ಇದು ಚುನಾವಣಾ ಪ್ರಚಾರದ ವೇಗಕ್ಕೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ ಇರ್ತದೆ, ಯಾವಾಗಲೂ ಕೂಡ ಹಣ ಸಮುದಾಯದ ಪರವಾಗಿ ಇರ್ತದೆ. ಸಿದ್ದರಾಮಣ್ಣ ಇದ್ದಿದ್ರಾಗ ಕಾಂಗ್ರೆಸ್ನಲ್ಲಿ ಇದ್ದಿದ್ರಾಗ ಬೆಟರ್ ಅಂತ ನಾ ತಿಳ್ಕೊಂಡೆ. ಪೂರ್ಣ ಕಾಂಗ್ರೆಸ್ ಮಯ ಆಗಿಬಿಟ್ಟಿದ್ದಾನೆ, ಅದಕ್ಕೆ ಸುಳ್ಳ್ರಾಮಯ್ಯ ಆಗಿದ್ದ. ಚಾಂಪಿಯನ್ ಅಲ್ಲ, ಪೇಪರ್ ರಾಮಯ್ಯ. ನೀನು ಬರೀ ಪೇಪರ್ ಅಲ್ಲೇ ಅಂಕಿಅಂಶ ಅಷ್ಟೇ. ಕಾಂಗ್ರೆಸ್ ಪಕ್ಷ ಬಡವರಿಗಾಗಿ, ಹಿಂದುಳಿದವರಿಗಾಗಿ, ದಲಿತರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ ದಿನ ಬೆಳಗಾದ್ರೆ ಕೆಟ್ಟ ಕಾರಣಕ್ಕೆ ಈ ಸರ್ಕಾರ ಸುದ್ದಿಯಲ್ಲಿದೆ. ನಾವು ಇಂಥ ಒಂದು ಒಳ್ಳೆ ಕಾರ್ಯ ಮಾಡಿದೀವಿ ಅನ್ನೋದನ್ನ ಹೇಳಿದ್ವಿ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಜೋರಾಗಿದೆ. ನೆತ್ತರು ಸುಡೋ ಬಿಸಿಲಿಗೆ ಅಂಜಿರುವ ನಾಯಕರು ಬಹಿರಂಗ ಪ್ರಚಾರಗಳಿಗೆ ಮಣೆ ಹಾಕುತ್ತಿಲ್ಲ. ಬದಲಾಗಿ ಸಂಜೆ ಹೊತ್ತಿನ ರೋಡ್ ಶೋ, ಚೌಲ್ಟ್ರಿ, ನೆರಳಿನ ಸಭೆಗಳಿಗಷ್ಟೇ ಸೀಮಿತವಾಗ್ತಿದ್ದಾರೆ. ಪರಿಣಾಮ ಅಖಾಡದಲ್ಲಿ ಮಾತಿನ ಏಟುಗಳು ಅಷ್ಟಾಗಿ ಕಾಣ್ತಿಲ್ಲ. ಬಾಗಲಕೋಟೆಯ ನವನಗರದ ಮುಚ್ಚಖಂಡಿ ಗ್ರಾಮಕ್ಕೆ ಸಿಎಂ ಭೇಟಿ ನೀಡಿದ್ದರು. ದಲಿತ ಕಾಲೋನಿಯ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಅಲ್ಲಿಂದ ನೇರವಾಗಿ ಬಾಪೂಜಿ ಬ್ಯಾಂಕ್ ಕಾಲೋನಿಗೆ ಬಂದು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ವಿವಿಧ ವ್ಯಾಪಾರಸ್ಥರ ಸಂಘಟನೆಗಳ ಪದಾಧಿಕಾರಿಗಳ ಜೊತೆ ಸಭೆ ಮಾಡಿ ಉಮೇಶ್ ಮೇಟಿ ಪರ ಮತಯಾಚನೆ ಮಾಡಿದ್ರು. ಜಿಲ್ಲೆಯ ಕ್ಷೇತ್ರದ ಎಲ್ಲ ಸಮಾಜದವರೊಂದಿಗೆ ಸಭೆ ಮಾಡಿದ ಸಿಎಂ ಉಮೇಶ್ ಮೇಟಿ ಪರ ನಿಲ್ಲುವಂತೆ ಮನವಿ ಮಾಡಿದ್ರು. ವಿಶೇಷವಾಗಿ ಸಮಾಜದಲ್ಲಿರ್ತಕ್ಕಂಥ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು, ರೈತರು ಇವ್ರ ಪರವಾಗಿ ಕೆಲಸ ಮಾಡತಕ್ಕಂಥ ಸರ್ಕಾರ. ಯಾರು ಸಮಾಜದಲ್ಲಿ ತಳ ಸಮುದಾಯ, ಆ ತಳ ಸಮುದಾಯದ ಪರವಾಗಿ ನಾವು ಕೆಲಸವನ್ನು ಮಾಡ್ತೇವೆ. ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅವ್ರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಿದಾಗ ಅವರು ಸ್ವಾವಲಂಬಿಗಳಾಗಿ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ. ಸಮಾಜ ನಿರ್ಮಾಣ ಇದನ್ನು ಬಸವಣ್ಣ ನಾವು ಕೂಡ ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ. ಸಮಾಜ ಅಂದ್ರೆ ಶ್ರೀಮಂತಿಗಳು ಬಡವರು ಇರ್ತಾರೆ, ಎಲ್ಲರೂ ಒಂದೇ ಸಮುದಾಯ, ಜಾತಿ ಇರಬಾರ್ದು, ವರ್ಗ ಇರಬಾರ್ದು. ಈ ತರದ ಒಂದು ಸಮಾಜವನ್ನ ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಬಿಜೆಪಿ ಯಾವತ್ತಾದ್ರೂ ಇಂಥ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ. 14 ವರ್ಷದಲ್ಲಿ 28 ಕೋಟಿ ಉದ್ಯೋಗ ಕೊಡಬೇಕಿತ್ತು. 28 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅಥವಾ ಅದನ್ನು ಕೊಟ್ಟಿದ್ರೆ ಇವತ್ತು ನಿರುದ್ಯೋಗನೇ ಇರ್ತೇವೆ. ನಿರುದ್ಯೋಗ ಸಮಸ್ಯೆ ಇವತ್ತು ಕಾಡ್ತಾ ಇದೆ. ಅದಕ್ಕಾಗಿ ನಾನು ಯುವನಿಗೆ ಈ ಕಾರ್ಯಕ್ರಮ ಘೋಷಣೆ ಮಾಡಿದೆ. ಪ್ರಚಾರ ಕಣಕ್ಕೆ ಇಳಿಯೋ ಮುನ್ನವೂ ಸಿದ್ದರಾಮಯ್ಯನವರು ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಗ್ಯಾರಂಟಿಗಳನ್ನು ಟೀಕಿಸುವ ಬಿಜೆಪಿ ನಾಯಕರು ಕೂಡ ತಾವು ಗೆದ್ದಿರುವ ರಾಜ್ಯಗಳಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿಲ್ವಾ ಎಂದು ಪ್ರಶ್ನಿಸಿದ್ರು. ಸಾಲ ಮಾಡಿರುವ ಸರ್ಕಾರ ದಿವಾಳಿ ಸರ್ಕಾರ ಅಂತೆಲ್ಲ ಟೀಕೆ ಮಾಡುವ ಬಿಜೆಪಿ ನಾಯಕರಿಗೆ ದೇಶದ ಸಾಲದ ವ್ಯವಸ್ಥೆ ಬಗ್ಗೆ ಗೊತ್ತೇ ಎಂಬ ಲೆಕ್ಕದ ಪಾಠ ಮಾಡಿದ್ರು. ಯಾವುದೇ ರಾಜ್ಯ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳಕ್ಕಾಗಲ್ಲ. ಇಷ್ಟೇ ಸಾಲ
ತಗೋಬೇಕು ಅಂತೇಳಿ ನಿಗದಿ ಮಾಡ್ತದೆ. ಅದನ್ನು ಕೇಂದ್ರ ಸರ್ಕಾರ ಮಾಡೋದು, ಫೈನಾನ್ಸ್ ಡಿಪಾರ್ಟ್ಮೆಂಟು. ನಮಗೆ ಈ ವರ್ಷ ಇಷ್ಟು ಕೆಪಾಸಿಟಿ ಸಾಲ ಮಾಡಲಿಕ್ಕೆ ಶಕ್ತಿ ಇದೆ ಅಂತ ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಅದು ಗೊತ್ತಿದೆಯೇನೋ ಗೊತ್ತಿಲ್ಲ ಅವ್ರಿಗೆ, ನನಗೆ ಐ ಡು ನಾಟ್ ನೋ ವೆದರ್ ದೇ ಆರ್ ಅವೇರ್ ಆಫ್ ದಿಸ್ ಆರ್ ನಾಟ್. ಸೊ ಅದರಿಂದ ಸಾಲ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳೋದು ಹಸಿ ಸುಳ್ಳು. ನಾನು ಯಾವತ್ತೂ ಕೂಡ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನು ಮಾನದಂಡಗಳನ್ನು ಹೇಳಿದೆ ಆ ಮಾನದಂಡ ಮೀರಿಲ್ಲ. ಆರ್ಥಿಕ ಶಿಸ್ತನ್ನು ಕಾಪಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಇನ್ನು ಬಾಗಲಕೋಟೆ ಅಖಾಡದಲ್ಲಿ ಶಿವಾನಂದ ಪಾಟೀಲ್ ವರ್ಸಸ್ ಯತ್ನಾಳ್ ಮಾತಿನ ಸಮರ ಜಿದ್ದಾಜಿದ್ದಿಗೂ ವೇದಿಕೆಯಾಗಿದೆ. ಚುನಾವಣೆ ಗೆಲ್ಲೋದು ಸೋಲೋದು ಮುಖ್ಯ ಅಲ್ಲ, ಭಾಷೆಯಲ್ಲಿ ಇತಿಮಿತಿ ಇರಬೇಕು. ಯತ್ನಾಳ್ಗೆ ಮಾನ ಮರ್ಯಾದೆ ಇದೆಯಾ ಎಂದು ಶಿವಾನಂದ ಪಾಟೀಲ್ ಪ್ರಶ್ನಿಸಿದ್ರು. ಯತ್ನಾಳ್ ಚುನಾವಣೆಗೆ ನಿಂತರೆ ನಾನು ಎದುರಿಸ್ತೀನಿ, ಬೇಕಾದ್ರೆ ಬಾಗೇವಾಡಿಗೆ ಬಂದು ನಿಂತರೂ ಎದುರು ನಿಲ್ತೀನಿ ಎಂದು ಸವಾಲು ಹಾಕಿದ್ರು. ಈಗನೂ ತಯಾರಿದ್ದೀನಿ ನಿಂತ್ರೆ. ಇಲ್ಲಿ ನೋಡ್ರಿ ನಾ ಮುಂದೂ ಹಾಕ್ತೀನಿ. ಅವ್ರಿಗೆ ಬೇಕಾದ್ರೆ ನನ್ನ ಬಾಗೇವಾಡಿಗೆ ಬಂದು ನಿಲ್ಲಿ. ಅವ್ರಿಗೆ ಭವಿಷ್ಯದ ಮುಖ್ಯಮಂತ್ರಿಗಳಲ್ಲ, ರಾಜ್ಯದ ತುಂಬ ಎಲ್ಲ ಕಡೆ ನಿಲ್ಬಹುದು. ಸ್ವಯಂ ಘೋಷಿತ ಮುಖ್ಯಮಂತ್ರಿಗಳು ಎಲ್ಲಿ ಬೇಕಾದಲ್ಲಿ ನಿಂದಿರಬಹುದು. ಇನ್ನೊಂದು ಕಡೆ ಬಿಜೆಪಿ ನಾಯಕರು ಕೂಡ ಎಸಿ ರೂಮ್ ಬಿಟ್ಟು ಆಚೆ ಹೋಗಿ ಪ್ರಚಾರ ಮಾಡಲೇ ಇಲ್ಲ. ಬದಲಾಗಿ ಪ್ರೆಸ್ ಮೀಟ್ ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಬೊಮ್ಮಾಯಿ, ಅಶೋಕ್ ಒಂದು ಟೀಮ್, ಸಿಟಿ ರವಿ, ಸುನಿಲ್ ಕುಮಾರ್ ಇನ್ನೊಂದು ಟೀಮ್ ಆಗಿ ಪ್ರೆಸ್ ಮೀಟ್ಗಳಿಗಷ್ಟೇ ಸೀಮಿತವಾದ್ರು. ಕೃಷ್ಣ ಬಿ ಸ್ಕೀಮ್ ಮಾಡಕ್ಕೆ ಬರೋದಿಲ್ಲ ಅಂದ್ರು. ಈಗ ಅವ್ರು ಯಲಬುರ್ಗಕ್ಕೆ ಇವತ್ತು ಕೆರೆಗೆ ನೀರು ತುಂಬಿಸಿದೀವಿ ನಾವು. ಅವ್ರು ಸುಳ್ಳು ಹೇಳ್ತಾರೆ, ಇದು ಆಗೋದಿಲ್ಲ ಅಂದ್ರು. ಅವ್ರ ಕೆರೆ ನೀರು ತುಂಬಿಸಿದ ಅವರೇ ಉದ್ಘಾಟನೆ ಮಾಡಿದ್ರು. ಪಾದಯಾತ್ರೆ ಮಾಡಿದ್ರಲ್ಲ ಕೃಷ್ಣಾರ್ಪಣೆ, ಇದೇ ರಾಯರೆಡ್ಡಿ ಅವರು ಬಿಡುಗಡೆ ಮಾಡಿದ್ರ ಹಣ. ಗೆಜೆಟ್ ನೋಟಿಫಿಕೇಶನ್ ಯಾಕಾಗಿಲ್ಲ ಅಂದ್ರೆ ಅದು ಕೋರ್ಟ್ ಅಲ್ಲಿದೆ. 20ನೇ ತಾರೀಕು ಆದ್ಮೇಲೆ ನಿನ್ ಕತೆ ಏನು ಫಸ್ಟ್ ಹೇಳು. ಅವಾಗ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಕಾವಲ್ ಕಾತವ್ರೆ. ಸಿದ್ದರಾಮಯ್ಯ ಒಂದಿನ ಅವ್ರ ಬಾಯಲ್ಲಿ ಎಷ್ಟುಗಳನ್ನ ನಾನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಎಂದಾದ್ರೂ ಹೇಳವ್ರ ಇದುವರೆಗೂ? ಇವತ್ತು ಹೇಳಲ್ಲ, ಮುಂದೆನೂ ಹೇಳಲ್ಲ ಅವರು. ಯಾಕಂದ್ರೆ ಅವ್ರ ಸೀಟೇ ಗ್ಯಾರಂಟಿ ಇಲ್ಲ. ದಮ್ಮಿದ್ರೆ ಹೇಳಿ, ತಾಕತ್ತಿದ್ರೆ ಹೇಳಿ, ಅವರು ನೋಡೋಣ, ಅನೌನ್ಸ್ ಮಾಡ್ಲಿ. ಇವರು ಬರೀ ಕೆಟ್ಟ ಕಾರಣಕ್ಕೆ ಸುದ್ದಿಲಿದ್ದೀರಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಲೂಟಿ ಕಾರಣಕ್ಕೆ ನೀವು ಸುದ್ದಿಲಿದ್ರಿ. ಬಾಗಲಕೋಟೆ ಉಸ್ತುವಾರಿ ಸಚಿವರ ಆರ್.ಬಿ. ತಿಮ್ಮಾಪುರ್ ಅವ್ರ ಕುಟುಂಬದ ಅಬ್ಕಾರಿ ಹಗರಣ 6,000 ಕೋಟಿ ರೂಪಾಯಿ, ಆ ಕಾರಣಕ್ಕೆ ನೀವು ಸುದ್ದಿಯಲ್ಲಿದ್ರಿ. ಮೂಡ ಹಗರಣದ ಕಾರಣಕ್ಕೆ ಸುದ್ದಿಯಲ್ಲಿದ್ರಿ. ಈ ರೀತಿ ಕೆಟ್ಟ ದರೋಡೆ ಕಾರಣಕ್ಕೆ ಸುದ್ದಿಯಲ್ಲಿದ್ರಿ. ಡ್ರಗ್ಸ್ ಕಾರಣಕ್ಕೆ ಸುದ್ದಿಯಲ್ಲಿದ್ರಿ. ನಮ್ಮಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ನಾಡು ನುಡಿ ಐತಿ, ಇದೇ ಆಗ್ತದ ಚಾಳಿ ಮನೆ ಮಂದಿಗೆಲ್ಲ ಆಗ್ತದೆ. ಮೋದಿಯವರಿಂದ ಹಿಡ್ಕೊಂಡು ಮೋದಿಯವರು ಅಮಿತ್ ಶಾ ಅವರೇ ಸುಳ್ಳು ಹೇಳೋದು ಕೆಲಸ ಮಾಡ್ಕೊತ ಬಂದಾರ. ಅವ್ರ ಚಾಳಿ ಇವ್ರಿಗೆ ಬಿದ್ದೆ. ಈ ಮಧ್ಯೆ ಬಾಗಲಕೋಟೆ ಅಖಾಡಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ದನ್ನ ಮಾಜಿ ಸಿಎಂ ಸದಾನಂದ ಗೌಡರು ಸಮರ್ಥಿಸಿಕೊಂಡ್ರು. ಪಂಚಮಸಾಲಿ ಸಮುದಾಯಗಳನ್ನ ಎನ್ಕ್ಯಾಶ್ ಮಾಡಲು ಬಂದಿದ್ದಾರೆ ಎಂದ್ರು. ಕ್ಲಿಯರ್ ಆಗಿ ಚರಂತಿ ಮಟ್ಟು ಹೇಳಿದರೆ, ನಾನು ಮತ್ತು ನಮ್ಮ ಯತ್ನಾಳ್ ವೈಯಕ್ತಿಕವಾಗಿ ನಾವು ಒಳ್ಳೆ ಸಂಬಂಧ ಇದ್ದೇವೆ. ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಹಲವು ಸರಿ ಪಕ್ಷ ಆಧಾರಿತವಾದಂಥ ವ್ಯವಸ್ಥೆಯೂ ಬೇಕು. ಒಂದು ರೀತಿಯಲ್ಲಿ ವೋಟ್ ಕ್ಯಾಪ್ಚರ್ ಮಾಡಬಲ್ಲ ಅಂತ ವೈಯಕ್ತಿಕ ಸಂಬಂಧಗಳು ಕೂಡ ಬೇಕು. ಎರಡನೇದಾಗಿ ಅವರು ಭಾರಿ ದೊಡ್ಡ ರೀತಿಯಲ್ಲಿ ಅಲ್ಲಿ ಬಂದಿರುವಂಥದ್ದು. ಆ ಪಂಚಮಸಾಲಿ ತನ್ನ ಸಮುದಾಯದ ಭಾರಿ ದೊಡ್ಡ ವೋಟ್ ಬ್ಯಾಂಕ್ ಇರುವಂಥ ಹಿನ್ನೆಲೆಯಲ್ಲಿ ಸ್ವಾಭಾವಿಕವಾಗಿ ಯತ್ನಾಳ್ನ ಮೇಲೆ ಒಂದು ನಮ್ಮದೇ ಸಮಾಜದವ ಅಂತ ಹೇಳುವಂಥ ಭಾವನೆಗಳು, ಅವರ ಮೇಲೆ ಇರುವಂಥ ಒಂದು ಪ್ರೀತಿ ವಿಶ್ವಾಸಗಳು, ಅದನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಅವರು ಬಂದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ಬಾಗಲಕೋಟೆಯಲ್ಲೇನೋ ಬಿಸಿಲು ಓಕೆ, ಆದರೆ ದಾವಣಗೆರೆಯಲ್ಲೂ ಅದೇ ಬಿಸಿಲ ಅನ್ನೋ ಅನುಮಾನ ಮೂಡಿದೆ. ಅಲ್ಲೂ ಕೂಡ ರಾಜಕಾರಣಿಗಳು ತಲೆ ಎತ್ತಿ ಮತದಾರರನ್ನು ನೋಡಲೇ ಇಲ್ಲ. ಬಿಸಿಲಿಗೆ ಬಂದು ಜನರ ಬಳಿ ವೋಟ್ ಹಾಕ್ರಪ್ಪ ಅನ್ನಲೇ ಇಲ್ಲ. ಬದಲಾಗಿ ಎಲ್ಲರೂ ಪ್ರೆಸ್ ಮೀಟ್ ಮಾಡಿ ಮಾತಾಡೋ ಶೂರರೇ ಆಗಿಬಿಟ್ಟಿದ್ರು. ಬೊಮ್ಮಾಯಿ ಅವರು ಅಧಿಕಾರದಲ್ಲಿದ್ದಾಗ ಯಾವ್ಯಾವ ಸುಲಿಗೆ ಮಾಡಿದ್ರು, ಏನೇನು ಮಾಡಿದ್ರು, ಏನೇನು ನಡೀತು, ಎಲ್ಲ ಒಂದು 2-3 ವರ್ಷಕ್ಕೆ ಮರ್ತ್ಕೊಬಿಡೋದ. ಇವರು ಬೊಮ್ಮಾಯಿಯವ್ರ ಸರ್ಕಾರ ಕ್ಯಾಬಿನೆಟಲ್ಲಿ ಏನೇನು ಆಯಿತು, ಏನೇನು ಎತ್ತಕ್ಕೋಸ್ಕರ ಹಿಂಗಾಯಿತು, ಅವ್ರ ಸರ್ಕಾರ ಫೇಲ್ ಆಯಿತು, ಅದು ಗೊತ್ತಿಲ್ವಾ? ಈಗ ಜನ ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಇನ್ನು ಮುಂದೆ ಚುನಾವಣೆ ಬಂದಾಗ
ಜನ ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಸರಿಯಾಗಿ ನಡ್ಕೊಳ್ದೇ ಇದ್ದರೆ ಜನ ತೀರ್ಮಾನ ಮಾಡ್ತಾರೆ. ಇವರು BJPಯವರು ಹರಿಶ್ಚಂದ್ರರು ಆಗಿದ್ದರೆ ಇವರು ಬಂದು ಯಾರನ್ನಾರು ಟೀಕೆ ಮಾಡ್ಬೋದು. ಇವ್ರು ಮಾಡಿದ್ದು ಅದೇ. ಏನು ಮಾಡಿದ್ದಾರೆ ಇವತ್ತು? ಆಯಿತು, ಏನಾಗಿದೆ ಇಲ್ಲಿ? ತಮಿಳುನಾಡಿನಲ್ಲಿ 1 ಸೀಟ್ MP ಇಲ್ಲದೆ ಇರೋ ಕ್ಷೇತ್ರ ಕೊಡುವಂಥ ತಮಿಳುನಾಡಿಗೆ ಮಾನ್ಯತೆ, ಅವರು ಬಿಡುಗಡೆ ಮಾಡ್ತಕ್ಕಂಥ ಅನುದಾನವನ್ನು ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಬಿಡುಗಡೆ ಮಾಡ್ತಾ ಇಲ್ಲ. ಇದನ್ನು ಯಾವುದನ್ನು ಪ್ರಶ್ನೆ ಮಾಡದೇ ಇರ್ತಕ್ಕಂಥ ವಿಜೇಂದ್ರ, ಅಶೋಕ್, ಕುಮಾರಸ್ವಾಮಿ ಇವರಿಗೆ ಏನು ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ನೈತಿಕ ಹಕ್ಕಿದೆ. ಇವರಿಗೆ ಗೌರವ ಇದ್ದರೆ, ಮರ್ಯಾದೆ ಇದ್ದರೆ ಈ ಶಸ್ತ್ರವನ್ನು ಕೆಳಗಿಟ್ಟು ನಾವು ಕ್ಷಮೆಯನ್ನು ಕೇಳ್ತಾ ಇದ್ದೀವಿ. ನಮಗೆ ಕೇಂದ್ರದ ಮೇಲೆ ನಮಗೆ ನಂಬಿಕೆ ಇಲ್ಲ, ನಮಗೆ ಕೇಳಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಪಾಪ ಬಾಯಿ ಏನು ಬರುತ್ತೆ ಅದನ್ನೇ ಮಾತಾಡ್ತಾರೆ. ಬಹುಶಃ ಪ್ರಜಾಪ್ರಭುತ್ವದಲ್ಲಿ ನಾವೇನು ಮಾಡಲಿಕ್ಕಾಗಲ್ಲ. ಅಥವಾ ನೀವು ಒಂದು ನಿಮ್ಗೊಂದು ಅಧಿಕಾರ, ನಿಮ್ಗೊಂದು ಅವಕಾಶ ಇದೆ. ನಾನು ಈಗ ಹೇಳಿರ್ತಕ್ಕಂಥದ್ದು ಯಾವುದಾದ್ರು ಒಂದು ಸುಳ್ಳು ಹೇಳಿದ್ರೆ ನೀವೇನು ಪನಿಷ್ಮೆಂಟ್ ಕೊಡ್ತೀರಾ ಅದಕ್ಕೆ ನನಗೆ. ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ನನ್ನ ವಿರುದ್ಧ ಅಪಪ್ರಚಾರ ಆಗ್ತಿದೆ ಎಂದು MLC ಅಬ್ದುಲ್ ಜಬ್ಬಾರ್, ನಾನು ಟಿಕೆಟ್ ಬದಲಿಗೆ ಯಾವುದೇ ಸ್ಥಾನಮಾನ ಕೇಳಲಿಲ್ಲ, ಯಾವ ಅಪೇಕ್ಷೆಯೂ ಇಲ್ಲ ಎಂದರು. ನಾನು ಒಂದು ಸರ್ತಿ ಮಾತ್ರ ನಮ್ಮ KPCC ಅಧ್ಯಕ್ಷರಿಗೆ ಭೇಟಿಯಾಗಿದ್ದೆ, ನಾನು ಟಿಕೆಟ್ ಸಲುವಾಗಿ. ಒಂದು ಸರ್ತಿ ಮುಖ್ಯಮಂತ್ರಿಗೆ ಭೇಟಿಯಾಗಿದ್ದೆ. ಅದಾದಮೇಲೆ ನಾನು ಯಾವಾಗಲೂ ಆ ವಿಚಾರದಾಗ ಫೋರ್ಸ್ ನಾನು ಮಾಡಿಲ್ಲ. ಅದನ್ನು ನನಗೆ ಕೊಡಬೇಕಂದ್ರೆ ಯಾಕೆ ಕೊಡಬೇಕಂತಲೂ ನಾನು ಹೇಳಿದ್ದೆ. ನನಗೆ ಒಂದು 10-15 ವರ್ಷ ಅಸೆಂಬ್ಲಿಯಲ್ಲಿ ಇದ್ದು ನನಗೆ ರೂಢಿ ಇರೋದ್ರಿಂದ, ಈಗ ಒಂದು 2 ವರ್ಷ ಇರೋದ್ರಿಂದ ನನಗೆ ಕೊಟ್ಟರೆ ಮುಂದೆ ಇಲ್ಲಿ ಫೌಂಡೇಶನ್ ಹಾಕಿದಾಗ್ತದೆ, ಬೇರೆ ಯಾರು ಬರ್ತಾರಂತ ನಾವು ಅಷ್ಟಕ್ಕೋಸ್ಕರ ಕೇಳಿದ್ವಿ. ನನಗೇನದು ವ್ಯತ್ಯಾಸ ಬೀಳ್ತಿದ್ದಿಲ್ಲ. MLC ಆದ್ರೂ MLA ಆದ್ರೂ. ಈಗ ಈ ಮನೆಯಿಂದ ಆ ಮನೆಗೆ ಹೋಗ್ತಿದ್ವಿ ಅಷ್ಟೇ, ಅದು ವ್ಯತ್ಯಾಸ ಏನಾಗ್ತಿದ್ದಿಲ್ಲ. ಇನ್ನು ಪ್ರಚಾರಕ್ಕೆ ಬಂದಿದ್ದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೂಡ ಕೇವಲ ಪ್ರೆಸ್ ಮೀಟ್ಗಷ್ಟೇ ಸೀಮಿತರಾದರು. ಬಿಜೆಪಿಗೆ ಮತ ಹಾಕಿದ್ರೆ ಅದು ಸ್ವಯಂ ಆತ್ಮಹತ್ಯೆ ಮಾಡಿಕೊಂಡಂತೆ, ಹಾಗಾಗಿ ಕಾಂಗ್ರೆಸ್ ಬೆಂಬಲಿಸಿ ಎಂದು ಕರೆ ಕೊಟ್ಟರು. ಬಡವರಿಗೆ, ಇವತ್ತು ಕಷ್ಟದಲ್ಲಿದ್ದಂಥವರಿಗೆ ಸೇವೆ ಮಾಡಬೇಕು ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ರಾಜಕೀಯದಲ್ಲಿ ಧುಮುಕಿದ್ದಾರೆ. ಹೀಗಾಗಿ ಜನ ಅರ್ಥ ಮಾಡಿಕೊಂಡಿದ್ದಾರೆ. ನಾನು ಈಗಾಗಲೇ ಎಲ್ಲ ಕಡೆ ಪ್ರಚಾರ ಮಾಡಿದ್ದು ಜನರ ಒಂದು ಏನು ಭಾವನೆಗಳು ನೋಡಿಕೊಂಡು ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಭರವಸೆ ಇದೆ. ನಮ್ಮ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಕನಿಷ್ಠ 50,000 ಮತಗಳಿಗಿಂತಲೂ ಹೆಚ್ಚಿನ ಮತಗಳಿಂದ, ಶಾಮನೂರ್ ಅಣ್ಣನವರು ಏನು ಮತದಿಂದ ಗೆದ್ದಿದ್ರು, ಅಂತರದಿಂದ ಗೆದ್ದಿದ್ರು, ಅದರ ದುಪ್ಪಟ್ಟು ಅಂತರದಿಂದ ಮಾನ್ಯ ಸಮರ್ಥ ಅವರು ಗೆಲ್ತಾರೆ. ಅವರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಬೇಕು, ಎಲ್ಲರೂ ಅವರಿಗೆ ಸಹಕಾರ ಮಾಡಬೇಕು. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿದ್ದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ KPCC ಅಧ್ಯಕ್ಷ DK ಶಿವಕುಮಾರ್ ಕೂಡ ಎರಡೂ ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೇವೆ ಎಂದರು. ಬಾಗಲಕೋಟೆ, ದಾವಣಗೆರೆ ಎರಡೂ ಬಹಳ ಚೆನ್ನಾಗಿದೆ. ಕಾರ್ಯಕರ್ತರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೂ ಹೋಗಿ ಗ್ಯಾರಂಟಿ ಬಗ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಆ ಗ್ಯಾರಂಟಿಯಿಂದ ಬೇರೆ BJP ವೋಟ್ ಹಾಕ್ತವ್ರು ಕೂಡ ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ, ಗ್ಯಾರಂಟಿ ಉಳಿಸ್ಕೊಳ್ಬೇಕು, ಜನರ ಈ ಬೆಲೆ ಏರಿಕೆಯಿಂದ ನಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತೇಳಿ ಅವರೆಲ್ಲ ಸ್ಮರಿಸ್ಕೊಳ್ತಾ ಇದ್ದಾರೆ. ಸೊ ಇದಕ್ಕಿಂತ ಮೊದಲೇನು ವೋಟ್ ಬಂದಿತ್ತು ಅದಕ್ಕಿಂತ ಹೆಚ್ಚಿಗೆ ಮತದಿಂದ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮಗಿದೆ. ಈ ಮಧ್ಯೆ ಮೈತ್ರಿ ನಾಯಕರು ಕೂಡ ದಾವಣಗೆರೆಯಲ್ಲಿ ಕ್ಯಾಂಪೇನ್ಗಿಳಿದಿದ್ರು. ಕೇಂದ್ರ ಸಚಿವರುಗಳಾದ ಕುಮಾರಸ್ವಾಮಿ ಹಾಗೂ ವಿ ಸೋಮಣ್ಣರಿಂದ ಮತಯಾಚನೆ ಇತ್ತು. ರೋಡ್ ಶೋ ಮೂಲಕ ನಾಯಕರು ಮತಯಾಚನೆ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.